ನಮಸ್ಕಾರ ಮಕ್ಕಳೇ. ಈ ದಿನ ನಾವು 2 ಮತ್ತು 3 ಆಯಾಮದ ವಸ್ತುಗಳನ್ನ ಅವುಗಳ ಆಕಾರಗಳನ್ನು ಆಧರಿಸಿ ಹೊಂದಿಸುವುದು ಮತ್ತು ವಿಂಗಡಿಸುವುದನ್ನ ಕಲಿಯೋಣ. ಇಲ್ಲಿ ಅನೇಕ ವಸ್ತುಗಳನ್ನ ನಾವು ಇಟ್ಟಿದ್ದೀವಿ. ಈ ಟ್ರೇನಲ್ಲಿ ನೋಡಬಹುದು ನೀವು, ವಿವಿಧ ಆಕೃತಿಗಳ ವಸ್ತುಗಳನ್ನ ನಾವು ಇಲ್ಲಿ ಇಟ್ಟಿದ್ದೀವಿ. ಆಯತ ಇದೆ, ಮತ್ತೆ ಚೌಕ ಇದೆ. ಅವುಗಳ ಆಕಾರದ ಆಧಾರದ ಮೇಲೆ ನಾವು ಅವುಗಳನ್ನು ವಿಭಾಗಿಸಬೇಕು, ಹೊಂದಿಸಬೇಕು ಮತ್ತೆ ವಿಭಾಗಿಸಬೇಕು. ಓಕೆ, ಸೊ ಇಲ್ಲಿ ನಾವು ಟ್ರೇಗಳನ್ನು ಇಟ್ಟಿದ್ದೀವಿ. ಒಂದರಲ್ಲಿ ವೃತ್ತ, ಇನ್ನೊಂದರಲ್ಲಿ ಆಯತ, ಮತ್ತೆ ಇನ್ನೊಂದರಲ್ಲಿ ಚೌಕ, ಮತ್ತೆ ಇನ್ನೊಂದರಲ್ಲಿ ತ್ರಿಭುಜ ಅಂತ ವಿಭಾಗಿಸಿದ್ವಿ. ಈಗ ಇಲ್ಲಿ ವಸ್ತುಗಳು, ಈ ಟ್ರೇನಲ್ಲಿರೋ ವಸ್ತುಗಳಿಗೆ ಬರೋಣ. ಇದು ಯಾವ ವಸ್ತು? ಇದು ಯಾವ ಆಕಾರವಾಗಿದೆ? ಇದು ವೃತ್ತಾಕಾರವಾಗಿದೆ. ಇದು 2 ಆಯಾಮದ, 3 ಆಯಾಮದ, ಇದು 2 ಆಯಾಮದ್ದು. ಸೊ ಈ 2 ಆಯಾಮದ ವೃತ್ತ ಎಲ್ಲಿ ಹೋಗಬೇಕು? ಈ ಟ್ರೇಯಲ್ಲಿ ಹೋಗಬೇಕು. ಈಗ ಮುಂದಿಂದ ಬರೋಣ. ಈಗ ಇದು ಏನಿದು? ಇದು 4 ಬಾಹುಗಳಿವೆ. ಸೊ ಇದು 2 ಪರಸ್ಪರ ಬಾಹುಗಳು ಸಮವಾಗಿವೆ. ಸೊ ಇದು ಆಯತ. ಆಯತಕ್ಕೆ ಇಡೋಣ. ಇದು ಏನು? ಈ ವಸ್ತು ಚೌಕ, ಚೌಕಾಕಾರವಾಗಿದೆಯಲ್ಲ. ಸೊ ಚೌಕದಲ್ಲಿ ಇರೋಣ. ಇದೇನು ವಸ್ತು? ಇದು ಯಾವ ಆಕಾರವಾಗಿದೆ? ಇದು ನಮ್ಮದು ಪೇಪರ್ ಪಿನ್ ಮಾಡ್ತೀವಲ್ಲ, ಆ ಸ್ಟೇಪ್ಲರ್ ಪಿನ್ನಿನ ಡಬ್ಬ. ಸೊ ಇದು ಆಯತಾಕಾರದಲ್ಲಿದೆ. ಸೊ ಇದು 3Dಯ 2Dಯ? ಸೊ ಇದಕ್ಕೆ ಇದು 3D. ಸೊ 3D ಆದ್ದರಿಂದ ಇದು ಆಯತ ಹೋಗುತ್ತೆ. 3D ಮತ್ತು 2D ಎರಡೂ ನಾವು ಇಡ್ತಾ ಇರೋದ್ರಿಂದ ಒಂದರಲ್ಲೇ 2 ಅಲ್ಲಿಗೆ ಹೋಗುತ್ತೆ. ಮತ್ತೆ ಪುನಃ ಇದು ಇಟ್ಟಿದ್ದೇವೆ ನಾವು. ಈಗ ಇದ್ಯಾವುದು? ಇದ್ಯಾವ ಆಕಾರ? ಈ ವಸ್ತು ಯಾವ ಆಕಾರವಾಗಿದೆ? ಇದು ಚೌಕಾಕಾರವಾಗಿದೆ, ಯಾಕಂದರೆ ಎಲ್ಲ ಮೂಲೆಗಳು ಒಂದೇ ಸಮನಾಗಿದ್ದಾವೆ. ಇದು 2 ಆಯಾಮದ ಅಥವಾ 3 ಆಯಾಮದ? ಇದು 3 ಆಯಾಮದ ವಸ್ತು. ಇದನ್ನು ನಾವು ಚೌಕದಲ್ಲಿ ಇಡೋಣ. ಹಾಗೆ ಇದು ಯಾವ ವಸ್ತು? ಇದು ಯಾವ ಆಕಾರವಾಗಿದೆ? ಇದು ತ್ರಿಭುಜ, ತ್ರಿಭುಜಾಕೃತಿಯಲ್ಲಿ ಇದೆ. ಇದು 2 ಆಯಾಮದ, 3 ಆಯಾಮದ ಅಂತ ನೋಡಿದ್ರೆ ಇದು 3 ಆಯಾಮದ ವಸ್ತು. ಸೊ ಈ ವಸ್ತುನ ನಾವು ತ್ರಿಭುಜದಲ್ಲಿ ಇಡೋಣ. ಇದು ಯಾವ ಆಕಾರದಲ್ಲಿದೆ? ಇದು ವೃತ್ತಾಕಾರದಲ್ಲಿದೆ. ಇದನ್ನು ನಾವು ವೃತ್ತದಲ್ಲಿ ಇಡ್ಬೋದು. ಚೌಕ, 3 ಆಯಾಮದ ತ್ರಿಭುಜ, ಚೌಕ, ಆಯತ, 3 ಆಯಾಮದ ಆಯತ, ತ್ರಿಭುಜ, ವೃತ್ತ. ಈಗ ನಾವು ನೋಡಿದ್ರೆ 4 ಟ್ರೇಗಳಲ್ಲಿ ನಾವು ವಿಂಗಡಿಸಿ ಇಟ್ಟಿದ್ದೇವೆ. ಈಗ ನಾವು ಹೇಗೆ ವಸ್ತುಗಳನ್ನು ಅವುಗಳ ಆಕಾರದ ಆಧಾರದ ಮೇಲೆ ಹೊಂದಿಸುವುದು ಮತ್ತು ವರ್ಗೀಕರಿಸುವುದು ಅಂತ ತಿಳ್ಕೊಂಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು ಮಕ್ಕಳೇ. ಈ ದಿನ ನಾವು 2 ಮತ್ತು 3 ಆಯಾಮದ ಆಕೃತಿಗಳನ್ನು ಅವುಗಳ ಆಕಾರಗಳನ್ನು ಆಧರಿಸಿ ಹೊಂದಿಸುವುದು ಮತ್ತು ವರ್ಗೀಕರಿಸುವುದನ್ನು ತಿಳಿದುಕೊಂಡಿದ್ದೇವೆ. ನಿಮ್ಮ ಶಾಲೆ ಮತ್ತು ಮನೆಯಲ್ಲಿ ಲಭ್ಯವಿರುವ ವಿವಿಧ ವಸ್ತುಗಳನ್ನು ಸಂಗ್ರಹಿಸಿ ಅವುಗಳ ಆಕಾರಗಳನ್ನು ಆಧರಿಸಿ ಹೊಂದಿಸುವುದು ಮತ್ತು ವರ್ಗೀಕರಿಸುವುದನ್ನು ಅಭ್ಯಾಸ ಮಾಡಿರಿ ಮತ್ತು ಸಹಪಾಠಿಗಳು ಮತ್ತು ಶಿಕ್ಷಕರೊಂದಿಗೆ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿರಿ. ಧನ್ಯವಾದಗಳು.